ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ತನ್ನ ಕರ್ತವ್ಯದಲ್ಲಿ ಸಂದೇಹ ಮತ್ತು ಭಯ ಉಂಟಾಗುತ್ತದೆ. ತನ್ನ ಬಂಧು ಮಿತ್ರರನ್ನು ಹೊಡೆಯುವುದು ಧರ್ಮೋತ್ತರವೇ ಎಂಬ ಗೊಂದಲದಲ್ಲಿ ಅವನು ಮುಗ್ಗರಿಸುತ್ತಾನೆ. ಈ ಸಂದರ್ಭದಲ್ಲಿ ಕೃಷ್ಣನು ಅವನ ಸಾರ್ಥಿಯಾಗಿ ಪರಮಾತ್ಮನಂತೆ ಅವನಿಗೆ ಜ್ಞಾನವನ್ನು ನೀಡಿ ಧರ್ಮ, ಕರ್ಮ, ಭಕ್ತಿ ಮತ್ತು ಮೋಕ್ಷದ ಮಹತ್ವವನ್ನು ಸಾರುತ್ತಾನೆ. ಭಾರತೀಯ ಸಂಸ್ಕೃತಿಯಲ್ಲಿ ಗೀತೆಯ ತತ್ವಗಳು ಜೀವನದ ಎಲ್ಲಾ ವಿಭಾಗಗಳಲ್ಲಿ ಅನ್ವಯವಾಗುತ್ತವೆ. ಧರ್ಮ, ನೈತಿಕತೆ, ಕರ್ಮ, ಕರ್ತವ್ಯ, ಭಕ್ತಿ, ಆಸ್ತಿಕತೆ ಮತ್ತು ಜ್ಞಾನ, ತತ್ವಚಿಂತನೆ ಎಂಬ 4 ಮುಖ್ಯ ಮಾರ್ಗಗಳನ್ನು ಗೀತೆ ಉಲ್ಲೇಖಿಸುತ್ತದೆ. ಗೀತೆ ಕೇವಲ ಧಾರ್ಮಿಕ ಗ್ರಂಥವಲ್ಲ, ಜೀವನದ ತತ್ವಶಾಸ್ತ್ರವನ್ನು ತಿಳಿಸುವ ಗ್ರಂಥವಾಗಿದೆ. ಅದರ ಸಂದೇಶಗಳು ಗಾಂಧೀಜಿ, ವಿವೇಕಾನಂದರು ಮತ್ತು ಅನೇಕ ಮಹಾನವರ ಜೀವನದ ಶಕ್ತಿ ಸ್ತಂಭವಾಗಿವೆ. ಈ ಮಹತ್ವಪೂರ್ಣ ಗ್ರಂಥವು ಭಾರತೀಯ ಸಂಸ್ಕೃತಿಯ ಗಂಭೀರತೆಯನ್ನು ಪ್ರಪಂಚಕ್ಕೆ ತೋರಿಸುವ ತೋಳಬಲವಾಗಿದೆ. ನಮ್ಮ ಜೀವನದ ಎಲ್ಲಾ ಕ್ಷಣಗಳಲ್ಲಿ ಗೀತೆಯ ಸಂದೇಶಗಳನ್ನು ಪಾಲಿಸುತ್ತಾ ನಾವು ಶ್ರೇಷ್ಠ ಜೀವನ ನಡೆಸಬಹುದು ಎಂಬುದನ್ನು ಗೀತೆ ಸಾರುತ್ತದೆ. ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ನಿಮಗೆ ತಲುಪಿಸಲು ಸಹಾಯವಾಗುತ್ತದೆ.